Namaste, welcome back to my YouTube channel. This is one of the most favorite vlog ಅಂತಾನೆ ಹೇಳ್ಬೋದು. This is our Malaysia tour vlog. ತುಂಬ ವರ್ಷ ಆಯಿತು ನಾವು ಮಲೇಷ್ಯಾಗೆ ಹೋಗಿ ಬಂದು. That was even before COVID. ಸೊ ಇವಾಗ ತುಂಬ ಆಸೆ ಆಯಿತು, ಲೈಕ್ ವೆನ್ ಐ ವಾಸ್ ಸೀಯಿಂಗ್ ದ ಪಿಕ್ಚರ್ಸ್ ತುಂಬ ಇಷ್ಟ ಆಗ್ತಾಯಿತ್ತು. ನಿಮ್ಗಳ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾವು ಮಲೇಷ್ಯಾನಲ್ಲಿ ಫಸ್ಟ್ ಹೋಗಿದ್ದು ಲಂಕಾವಿಗೆ. ಸೊ ಲಂಕಾವಿನಲ್ಲಿ ನಾವು ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದ್ದು ಅಂಡರ್ ವಾಟರ್ ವರ್ಲ್ಡ್ ಲಂಕಾವಿ ಅಂತ. ಇದು ಮಲೇಷ್ಯಾನಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಅಕ್ವೇರಿಯಂ. ಇಲ್ಲಿ ಬಂದು 4,000ಕ್ಕಿಂತ ಹೆಚ್ಚು ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಅಕ್ವಾಟಿಕ್ ಆ್ಯನಿಮಲ್ಸ್ ಇದೆ. ಸೊ ಅದೆಲ್ಲ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ರೂಮಿಗೆ ಹೋದ್ವಿ. ಸೊ ರೂಮಿಗೆ ಹೋಗಿ ದಿಸ್ ವಾಸ್ ಅವರ್ ವ್ಯೂ ಫ್ರಮ್ ದ ರೂಮ್. ತುಂಬ ಚೆನ್ನಾಗಿತ್ತು. ಹೋಗಿ ಫ್ರೆಶ್ ಅಪ್ ಆಗಿ ತಿರ್ಗಾ ಸಾಯಂಕಾಲಕ್ಕೆ ರೆಡಿ ಆದ್ವಿ. ಸಾಯಂಕಾಲ ಮತ್ತು ಲಂಕಾವಿ ಸಿಟಿ ಟೂರ್ ಅಂತ ಹೋಗಿದ್ವಿ. ಸೊ ಇಲ್ಲಿ ಬಂದು ಈಗಲ್ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಲಂಕಾವಿನಲ್ಲಿ. ಅಲ್ಲೇ ಒಂದು ಮಾಸ್ಕ್ ಕೂಡ ಇದೆ. ಸೊ ಅಲ್ಲಿ ಸುತ್ತಾಡಿ ತಿರ್ಗಾ ಸಾಯಂಕಾಲ ಊಟ ಮುಗಿಸಿ ನಮ್ಮ ರೂಮಿಗೆ ಹೋಗಿ ಸ್ಲೆಪ್ಟ್ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಐಲ್ಯಾಂಡ್ ಹಾಪಿಂಗ್ ಆಮೇಲೆ ಸ್ಕೈ ಬ್ರಿಡ್ಜ್ ಅನ್ನೋದು ಇಟ್ಸ್ ತುಂಬ ಫೇಮಸ್ ಲಂಕಾವಿನಲ್ಲಿ. ಆ್ಯಂಡ್ ಒನ್ ಆಫ್ ದ ಸ್ಟೀಪೆಸ್ಟ್ ಕೇಬಲ್ ಕಾರ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಗೆ ಹೊರಟ್ವಿ ನಾವು ಬೆಳಗ್ಗೆ ಎದ್ದು ಬಸ್ಸಲ್ಲಿ. ನೋಡ್ತಾ ಇರ್ಬೋದು ತುಂಬಾ ಗ್ರೀನರಿ ಇದೆ ಸುತ್ತಮುತ್ತ. ಆ್ಯಂಡ್ ಪ್ಲಸ್ ಈ ಕಡೆ ನೋಡಿದ್ರೆ ರೈಟ್ ಸೈಡಿಗೆ ನೋಡಿದ್ರೆ ನಮಗೆ ಬೀಚ್ ಕಾಣಿಸುತ್ತೆ, ಲೆಫ್ಟ್ ಸೈಡಿಗೆ ನೋಡಿದ್ರೆ ನಮಗೆ ಮೌಂಟೇನ್ಸ್ ಕಾಣಿಸುತ್ತೆ. ಆ್ಯಂಡ್ ಆ ಮೌಂಟೇನ್ಸ್ ಬಂದು ಬರೀ ಕಲ್ಲುಗಳು ಮಾತ್ರ ಅಲ್ಲ, ದಟ್ಟವಾದ ಅರಣ್ಯ ಇದೆ. ಸೊ ನೀವು ನೋಡ್ತಾ ಇದ್ದಂಗೆ ಇದು ದ ಕೇಬಲ್ ಕಾರ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುವಂಥ ಕೇಬಲ್ ಕಾರ್ ಇದು. ತುಂಬಾ ಚೆನ್ನಾಗಿದೆ. ಒಂದು ಸತಿ ಆದರೂ ಇನ್ ಕೇಸ್ ನಿಮಗೆ ಆದರೆ ಮಲೇಷ್ಯಾಗೆ ಹೋದರೆ ಪ್ಲೀಸ್ ಡು ನಾಟ್ ಮಿಸ್ ಲಂಕಾವಿ. ಸೊ ನೀವು ನೋಡ್ಬೋದು, ದಿಸ್ ಇಸ್ ಒನ್ ಆಫ್ ದ ಸ್ಟೀಪೆಸ್ಟ್ ಕೇಬಲ್ ಕಾರ್ ಇನ್ ದ ವರ್ಲ್ಡ್. ಕೇಬಲ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೋಡ್ರಿ ಈ ಕಡೆ ಫುಲ್ ಬೀಚ್ ಕಾಣಿಸುತ್ತೆ. ಕಡೆ ಸೈಡಲ್ಲಿ ಫುಲ್ ಫಾರೆಸ್ಟ್ ನೋಡ್ತಾ ಇದ್ರೆ ಮೈ ಲೈಕ್ ದ್ಯಾಟ್. ಸೊ ನಾವು ಕೇಬಲ್ ಕಾರಲ್ಲಿ ಕೂತ್ಕೊಂಡು ಹೋದ್ವಿ. ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಯಿತು ಅಂತ ಅನಿಸುತ್ತೆ. ನಂಗೆ ಕರೆಕ್ಟಾಗಿ ನೆನಪಿಲ್ಲ ಎಷ್ಟೊತ್ತು ಆಯಿತು ಅಂತ. ಸೊ ನಮ್ಮ ಪಕ್ಕದಲ್ಲೇ ಕ್ಲೌಡ್ಸ್ ಮೂವ್ ಆಗ್ತಾ ಇದ್ದಂಗೆ ಇತ್ತು. ಮೋಡ ಎಷ್ಟು ಸುಂದರವಾಗಿತ್ತು ಅಂದರೆ ವಿ ಕ್ಯಾನ್ ನಾಟ್ ಇಮ್ಯಾಜಿನ್ ಅಷ್ಟು ಚೆನ್ನಾಗಿತ್ತು. ನೋಡಿ ಮೆಲುಕು ಹಾಕ್ತಾ ಇರಬೇಕಾದ್ರೆ ಇದೊಂದು ವ್ಲಾಗ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಈ ಒಂದು ವ್ಲಾಗ್ ಮಾಡಿದೆ. ಐ ಥಿಂಕ್ ತುಂಬ ಎಂಜಾಯ್ ಮಾಡಿದೆ ಈ ಫೋಟೋಸು ವಿಡಿಯೋಸ್ ಎಲ್ಲ ನೋಡಿ ಮಾಡ್ತಿರ್ಬೇಕಾದ್ರೆ. ಸೊ ನಾವಿಲ್ಲಿ ಮೇಲೆ ರೀಚ್ ಆದ್ವಿ. ಇದನ್ನು ಸ್ಕೈ ಬ್ರಿಡ್ಜ್ ಅಂತ ಕರೀತಾರೆ. ದಿಸ್ ಇಸ್ ಒನ್ ಆಫ್ ದ ಲಾಂಗೆಸ್ಟ್ ಫ್ರೀ ಸ್ಪ್ಯಾನ್ ಆ್ಯಂಡ್ ಕರ್ವ್ಡ್ ಬ್ರಿಡ್ಜ್ ಇನ್ ದ ವರ್ಲ್ಡ್. ಈ ಬ್ರಿಡ್ಜ್ ಬಂದು 125 ಮೀಟರ್ ಉದ್ದದಲ್ಲಿದೆ ಈ ಸ್ಟ್ರಕ್ಚರ್. ಆ್ಯಂಡ್ ರ್ಯಾಂಕ್ಸ್ ಅಮಾಂಗ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕರ್ವ್ ಅಂತ. ಸೊ ದಿಸ್ ಇಸ್ ಫ್ರಮ್ ದ ಗೂಗಲ್ ಇಟ್ ಸೆಲ್ಫ್. ಇದೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ರಿಯಲಿ ನೈಸ್. ನಾವು ಹೋಗ್ತಿರ್ಬೇಕಾದ್ರೆ ಲೈಟಾಗಿ ಡ್ರಿಸಲ್ ಕೂಡ ಆಗ್ತಾಯಿತ್ತು. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಕಡೆ ನೋಡಿ ಅದೆಲ್ಲ ಬೀಚ್, ಆ ಕಡೆ ಬ್ಲೂ ಕಲರ್. ಸೊ ಅಲ್ಲೊಂದು ಪುಟ್ಟ ಗ್ಲಾಸ್ ಥರ ಇತ್ತು. ಸೊ ನಾವು ಕೆಳಗಡೆ ನೋಡ್ತಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಕೂಡ ಆಗ್ತಾಯಿತ್ತು. ಇಟ್ ವಾಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿತ್ತು. ಐ ಕುಡೆಂಟ್ ಟೇಕ್ ಮೈ ಐಸ್ ಆಫ್ ಫ್ರಮ್ ದಿಸ್ ವ್ಯೂ ಅಂತ ಹೇಳ್ಬೋದು. ಸೊ ಆ ಥರ ಇದು ಒಂದು ಸ್ಕೈ ಬ್ರಿಡ್ಜ್ ಅಂತ ಕರೀತಾರೆ. ನಾವು ಹೋಗಿದ್ದು ಕೇಬಲ್ ಕಾರಲ್ಲಿ. ಅಲ್ಲಿಗೆ ರೀಚ್ ಆಗೋದು ಇಟ್ಸ್ ಬರೀ ಒಂದೇ ಒಂದು ವೇ ಬಂದು ಕೇಬಲ್ ಕಾರ್. ಆಮೇಲೆ ಈ ಕೇಬಲ್ ಕಾರಲ್ಲಿ ಹೋಗಬೇಕಾದ್ರೆ ನಮ್ಗೆ ಎಷ್ಟು ಭಯ ಆಗ್ತಾಯಿತ್ತು ಅಂದರೆ ಇನ್ ಕೇಸ್ ಏನಾದರೂ ಒಂದು ವಯರ್ ಏನಾದರೂ ಕಟ್ಗಿಟ್ ಆದರೆ ನಮ್ಮ ಸುಳಿವು ಕೂಡ ಸಿಗೋಲ್ಲ, ಆ ಥರ ಇರುತ್ತೆ. ಬಟ್ ನಾಟ್ ಇವನ್ ಒನ್ ಆಕ್ಸಿಡೆಂಟ್ ಕೂಡ ನಡೆದಿಲ್ಲ ಇದುವರೆಗೂ. ಆ ಥರ ಒಂದು ರೆಕಾರ್ಡ್ ಕೂಡ ಇಲ್ಲ ಅಂತ ಹೇಳ್ತಿದ್ರು. ಪ್ಲಸ್ ಅಲ್ಲಿ ಸ್ಕೈ ಬ್ರಿಡ್ಜ್ ಮೇಲೆ ಬೈನಾಕ್ಯುಲರ್ಸ್ ಕೂಡ ಇತ್ತು.
ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದಮೇಲೆ ಸ್ಕೈ ಡೂಮ್ ಅಂತ ಇರುತ್ತೆ, ಆಮೇಲೆ ಸ್ಕೈ ಗ್ಲೈಡ್, ಆಮೇಲೆ 3D ಆರ್ಟ್, 6D ಸಿನಿಮ್ಯಾಟಿಕ್ ಆ್ಯಂಡ್ ಮರ್ಕಂಡೈಸಿಂಗ್ ಪೆಟ್ ಲ್ಯಾಂಡ್ ಅಂತ. ಸೊ ನೀವು ನೋಡ್ತಾ ಇರೋದೆಲ್ಲ 6D ಸಿನಿಮ್ಯಾಟಿಕ್ ಲ್ಯಾಂಡ್ ಅಂತ. ಸೊ ಅಲ್ಲಿ ಕುತ್ಕೊಂಡು ನಾವು ಫೋಟೋ ಇಟ್ಸ್ ಜಸ್ಟ್ ಲೈಕ್ ಅ ಪೇಂಟಿಂಗ್, ಬಟ್ ಇದು 6D ಎಫೆಕ್ಟ್ ಕೊಡುತ್ತೆ. ನೀವು ನೋಡ್ತಾ ಇದ್ದಂಗೆ ನೋಡಿ, ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ವೆರೈಟೀಸ್ ಆಫ್ ಫೋಟೋಸ್ ಇದೆ ನಾವು ತೆಕ್ಕೊಳೋ ಥರ. ನೋಡಿ ಇಲ್ಲಿ ಆ್ಯಕ್ಚುಲಿ ಇಟ್ಸ್ ಅ ಪೇಂಟಿಂಗ್, ಅದೇ ನಾವು ಬೋಟಲ್ಲಿ ಕುತ್ಕೊಳೋ ಥರ ಇದೆ. ಜಸ್ಟ್ ನಾವು ಆಚೆ ಇದ್ವಿ, ಪೇಂಟಿಂಗಿಂದ ಆಚೆ, ಬಟ್ ಅಲ್ಲಿ ಕುತ್ಕೊಳೋ ಥರ ಇದೆ. ಸೊ ದಿಸ್ ಇಸ್ ನೋನ್ ಆಸ್ 6D ಸಿನಿಮ್ಯಾಟಿಕ್, ಏನೋ 6D ಸಿನಿಮ್ಯಾಟಿಕ್ ಅಂತ ಕರೀತಾರೆ. ಸೊ ವೆರೈಟೀಸ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಏನೋ ಈ ಥರ ಕ್ಯಾಸಲ್ಸು, ಬೋಟ್ಸು ತುಂಬಾ ಚೆನ್ನಾಗಿತ್ತು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇಲ್ಲೊಂದು ದೊಡ್ಡ ಹಾವಿತ್ತು, ಅದನ್ನು ಕತ್ತಿಗೆ ಸುತ್ತ ಹಾಕ್ಕೊಂಡು ಫೋಟೋ ಕೂಡ ತೆಗೆಸ್ಕೊಳ್ಳೋ ಅವಕಾಶ ಆಯಿತು. ಬಟ್ ಐ ವಾಸ್ ರಿಯಲಿ ಸ್ಕೇರ್ಡ್ ಆಫ್ ಸ್ನೇಕ್ಸ್, ಸೊ ಅದನ್ನು ತೆಗೆಸ್ಕೊಂಡಿಲ್ಲ. ಸೊ ಇದೆಲ್ಲ ಆದಮೇಲೆ ಸಾಯಂಕಾಲ ನಾವು ಲಂಕಾವಿ ಐಲ್ಯಾಂಡ್ ಹಾಪಿಂಗ್ ಅಂತ ಹೋದ್ವಿ. ಸೊ ಸುತ್ತಲೂ ನಮ್ಮನ್ನು ಈ ಬೋಟಲ್ಲೇ ಕರ್ಕೊಂಡು ಹೋದರು. ಆ್ಯಂಡ್ ವಾಟರ್ ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು, ಲೈಕ್ ಲೈಟ್ ಬ್ಲೂ ಕಲರ್ ಆ ಥರ ಇತ್ತು. ನೋಡಿ ಈ ಥರ ಇವಾಗ ಐಲ್ಯಾಂಡಿಗೆ ಬಂದಾಗ ಇಟ್ ವಾಸ್ ಲಿಟಲ್ ಗ್ರೀನಿಶ್ ಕಲರ್. ಅದೇ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಡ್, ಯಾವುದೇ ರೀತಿಯಾದಂತಹ ಇದು ಪೊಲ್ಯೂಟ್ ಏನೂ ಮಾಡಿಲ್ಲ ನೀರಿಗೆ. ಇಟ್ ವಾಸ್ ರಿಯಲಿ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗೋಯಿತು ಲಂಕಾವಿ ಐಲ್ಯಾಂಡ್ ಹಾಪಿಂಗ್. ಸೊ ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ರು ಸಹ ಬೀಚ್ ಹತ್ರ. ನಾವೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಸಾಯಂಕಾಲ ನಮ್ಮನ್ನು ಮಾಲಿಗೆ ಕರ್ಕೊಂಡು ಹೋಗಿದ್ರು. ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಅದಾದಮೇಲೆ ಸ್ಪೈಸ್ ಆ್ಯಂಡ್ ರೈಸ್ ಅನ್ನೋ ರೆಸ್ಟೋರೆಂಟಲ್ಲಿ ನಮಗೆ ಬುಫೆ ಅರೇಂಜ್ ಮಾಡಿದರು ಡಿನ್ನರ್ಗೆ. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ವಿ ವೆಂಟ್ ಬ್ಯಾಕ್ ಟು ಆ ಹೋಟೆಲ್. ತುಂಬ ಚೆನ್ನಾಗಿತ್ತು ಊಟ ಅಂತೂ, ಜಸ್ಟ್ ಲೈಕ್ ಇಂಡಿಯನ್ ಫುಡ್ ಅರೇಂಜ್ ಮಾಡಿದರು ನಮಗೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಟ್ಲಿಗೆ ಮತ್ತೆ ವಾಪಸ್ ಹೋದ್ವಿ. ಇಷ್ಟೆಲ್ಲ ಚಾಕ್ಲೇಟ್ಸ್ ತೊಗೊಂಡಿದ್ದೆ ನಾನು ಶಾಪಿಂಗ್ ಆಗಿದ ತಕ್ಷಣ. ನೋಡಿ ಅಗೇನ್ ದಿಸ್ ವಾಸ್ ಆರ್ ಮಾರ್ನಿಂಗ್ ವ್ಯೂ, ಬೆಳಗ್ಗೆ ರೂಮಿಂದ ವ್ಯೂ ಇದು ತುಂಬ ಚೆನ್ನಾಗಿತ್ತು. ಆ ಸ್ಕೈ, ಓಷನ್, ಸ್ವಿಮ್ಮಿಂಗ್ ಪೂಲ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ವಿ ಆಲ್ ಗಾಟ್ ರೆಡಿ ಫಾರ್ ದ ಡೇ. ಅದಾದಮೇಲೆ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಇತ್ತು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಎವ್ರಿ ಡೇ ನಮಗೆ ಚಿಕನ್ ಇರ್ತಾಯಿತ್ತು ಅಲ್ಲಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಹೊರಟ್ವಿ ಟು ದ ನೆಕ್ಸ್ಟ್ ಪ್ಲೇಸ್. ಸೊ ಇದು ಬಂದು ತುಂಬ ಸ್ಪೆಷಲ್. ದಿಸ್ ಇಸ್ ಅ ಬಾಯ್ಲಿಂಗ್ ಆಯಿಲ್, ಕುದೀತಾ ಇರೋ ಅಂಥ ಎಣ್ಣೆ ಇದು. ಅದನ್ನು ನಿಮ್ಮ ಕೈ ಇಟ್ಟರೆ ಏನೂ ಆಗೋದಿಲ್ಲ, ಏನೇನೂ ಅನಿಸಲ್ಲ, ಬಿಸಿ ಅಂತಲೇ ಅನಿಸಲ್ಲ. ಸೊ ಅದ್ರ ಪಕ್ಕದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋ ಅಂತಹ ಜಾಗ ಇತ್ತು. ಲೈಕ್ ಈ ಹ್ಯಾಂಡ್ ಮೇಡ್ ಸೋಪ್ಸ್ ಮತ್ತು ಶ್ಯಾಂಪೂಸ್, ಆಯಿಲ್ಸ್, ಎಣ್ಣೆ ಎಲ್ಲ ಇತ್ತು. ಅದಾದಮೇಲೆ ಆತ್ಮ ಅಲೆಕ್ ಬಾತಿಕ್ ಆರ್ಟ್ ವಿಲೇಜ್ ಅಂತ ಒಂದು ಜಾಗ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ, ಒಂದು ಆರ್ಟ್ ವಿಲೇಜ್ ಅನ್ನೋ ಜಾಗ. ಸೊ ಈ ಆಕ್ಸೆಸರೀಸ್ ಅಂತೆ, ಬಟ್ಟೆಗಳು ಈ ಥರ ಎಲ್ಲ ಸಿಗುತ್ತೆ. ಇದೆಲ್ಲ ಹ್ಯಾಂಡ್ ಮೇಡ್ ಆ್ಯಂಡ್ ಇಟ್ ಇಸ್ ಪ್ಯೂರ್ ಪರ್ಲ್ಸ್
ಓಷನಲ್ಲಿ ಸಿಕ್ಕಿರೋಂತಹ ಪ್ಯೂರ್ ಪರ್ಲ್ಸಿಂದ ಮಾಡಿರೋಂತಹ ಜ್ಯುವೆಲರಿ ಅದು. ಸೊ ಅದೆಲ್ಲ ಆದಮೇಲೆ ಅಗೇನ್ ಒಂದು ಸಿಟಿ ಟೂರ್ ಥರ ಹೋಗಿ ಬಸ್ಸಲ್ಲಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು. ನನಗೆ ಆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಗೋಯ್ತು. ಆಕಾಶ ಬ್ಲೂ, ಮರಗಳಂತೂ ಕೇಳಲೇಬೇಡಿ, ಎಷ್ಟು ಚೆನ್ನಾಗಿದೆ. ಗ್ರೀನ್ ಕಲರ್ ನೋಡೋದಕ್ಕೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ನಾವು ಊಟಕ್ಕೆ ಅಂತ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಿ ಹ್ಯಾಡ್ ಅ ಫ್ಲೈಟ್. ಲಂಕಾವಿಯಿಂದ ಕೋಲಾಲಂಪುರ್ಗೆ ತಿರ್ಗಾ ಫ್ಲೈಟ್ ಇತ್ತು. ಸೊ ನಾವು ಕೋಲಾಲಂಪುರ್ಗೆ ಟ್ರಾವೆಲ್ ಮಾಡಿದ್ವಿ. ಆಲ್ಮೋಸ್ಟ್ 1 hour ಫ್ಲೈಟ್ ಇತ್ತೇನೋ ಅಷ್ಟೇ. ಸೊ ನಾವು ಫ್ಲೈಟಲ್ಲಿ ಕುತ್ಕೊಂಡು ಒನ್ಸ್ ಫ್ಲೈಟ್ ಟೇಕ್ ಆಫ್ ಆದಮೇಲೆ ಅಂತೂ ಆ ವ್ಯೂ ಇನ್ನೂ ಚೆನ್ನಾಗಿತ್ತು, ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಸೊ ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್ ಫ್ರಮ್ ಅಪ್ಲೋಡಿಂಗ್ ದಿಸ್ ವಿಡಿಯೋ. ನೋಡಿ ಫ್ಲೈಟ್ ಟೇಕ್ ಆಫ್ ಆದಾಗ ಆ ವ್ಯೂ ನೋಡಿ ಎಷ್ಟು ಜಸ್ಟ್ ಓಷನ್, ಅಲ್ಲಲ್ಲಿ ಆ ಐಲ್ಯಾಂಡ್ಸು ಮತ್ತು ಕೆಲವೊಂದೊಂದು ಕಡೆ ಆ ಬೋಟ್ಸ್, ಶಿಪ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ ಚಿಕ್ಕ ಚಿಕ್ಕದು. ವಿ ರೀಚ್ಡ್ ಕೋಲಾಲಂಪುರ್. ಅಲ್ಲಿಂದ ನಮ್ಮ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಬಸ್ ಬಂದಿತ್ತು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಸೊ ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಕೇಲ್ ಟವರ್ಗೆ. ಸೊ ಕೇಲ್ ಟವರ್ಗೆ ಹೋದ್ವಿ. ಮೇಲೆ ದ ವ್ಯೂ ವಾಸ್, ಈ ವ್ಯೂ ಇನ್ನೂ ಡಿಫ್ರೆಂಟ್ ಆ್ಯಕ್ಚುಲಿ ಲಂಕಾವಿಗೆ ಕಂಪೇರ್ ಮಾಡಿದ್ರೆ. ದಿಸ್ ಇಸ್ ಜಸ್ಟ್ ಲೈಕ್ ಬಿಲ್ಡಿಂಗ್ಸ್ ಬಟ್ ಸ್ಟಿಲ್ ಇಟ್ ವಾಸ್ ರಿಯಲಿ ನೈಸ್. ಮೇಲೆ ಹೋಗಿದ್ವಿ, ಫುಲ್ ಮೇಲೆ ಹೋಗಿ ಫೋಟೋಸ್ ತೆಕ್ಕೊಂಡ್ವಿ. ನೀವು ನೋಡ್ಬೋದು ನಮ್ಮ ಹಿಂದ್ಗಡೆನೇ ಟ್ವಿನ್ ಟವರ್ ಕಾಣಿಸುತ್ತೆ. ಕೇಲ್ ಟವರ್ ಬಂದು 421 ಮೀಟರ್ ಉದ್ದದಲ್ಲಿರುವಂತಹದ್ದು. ಪ್ಲಸ್ ಇಲ್ಲಿ ಟಿಕೆಟ್ಸ್ ಕೂಡ ನಾವು ಅಲ್ಲೇ ಹೋಗಿ ತೊಗೊಬೋದು. ನೋಡಿ ಕೇಲ್ ಟವರ್ ಹಿಂಗೆ ಕಾಣಿಸುತ್ತೆ. ಸೊ ಅಷ್ಟು ಉದ್ದ ಇದೆ. ಅಲ್ಲಿ ಮೇಲೆ ಹೋದರೆ ಆಲ್ಮೋಸ್ಟ್ ಎಲ್ಲ ಕಾಣಿಸುತ್ತೆ. ಪಕ್ಕದಲ್ಲಿರೋ ರೆಸ್ಟೋರೆಂಟ್ಗೆ ನಾವು ಊಟಕ್ಕೆ ಹೋದ್ವಿ. ಅಲ್ಲೂ ಸಹ ಬೊಫೆ ಡಿನ್ನರ್ ಅರೇಂಜ್ ಮಾಡಿದರು ವಿತ್ DJ ನೈಟ್ ಎಲ್ಲ ಬರೀ ಬಾಲಿವುಡ್ ಸಾಂಗ್ಸ್, ನಮ್ಮ ಸೌತ್ ಇಂಡಿಯನ್ ಸಾಂಗ್ಸ್ ಹಾಕಿದರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ಲಸ್ ಮಲೇಷ್ಯಾನಲ್ಲಿ ಜಾಸ್ತಿ ತಮಿಳ್ ಮಾತಾಡೋದ್ರಿಂದ ನಮಗೇನು ಕಷ್ಟ ಆಗಿಲ್ಲ. ಅಲ್ಲಿ ಜಾಸ್ತಿ ತಮಿಳವ್ರು ಕೂಡ ಇರ್ತಾರೆ. ಪ್ಲಸ್ ಈಸಿ ಟು ಕಮ್ಯುನಿಕೇಟ್ ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು, ನಮ್ಮ ಥರನೇ. ಅದಾದಮೇಲೆ ನಾವು ಹೋಗಿದ್ದು ಗ್ರ್ಯಾಂಡ್ ಸೀಸನ್ಸ್ ಅನ್ನೋ ಹೋಟೆಲ್ಗೆ. ನಾವು ಅಲ್ಲೇ ಸ್ಟೇ ಆಗಿದ್ದು 2 ದಿನ. ನಮ್ಮ ಹೋಟೆಲ್ ರೂಮಿಂದ ಇದು ನಮ್ಮ ವ್ಯೂ ಟ್ವಿನ್ ಟವರ್ ಕಾಣಿಸ್ತಾ ಇತ್ತು. ಸೊ ಅದಾದಮೇಲೆ ಬೆಳಗ್ಗೆ ಬೊಫೆ ಬ್ರೇಕ್ಫಾಸ್ಟ್ ಹೋಟೆಲಲ್ಲೇ ಅರೇಂಜ್ ಆಗಿತ್ತು. ಸೊ ನಾವು ಅಲ್ಲೇ ತಿಂಡಿ ಮುಗಿಸ್ಕೊಂಡು ತಿರ್ಗಾ ವಿ ಲೆಫ್ಟ್ ಫಾರ್ ಕೋಲಾಲಂಪುರ್ ಸಿಟಿ ಟೂರ್. ಬಾತು ಕೇವ್ಸ್ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ, ಇದು ವರ್ಲ್ಡ್ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಮುರುಘಾ ಅಂತ ಹೇಳ್ತಾರೆ. ದ ಲಾರ್ಜೆಸ್ಟ್ ಸುಬ್ರಹ್ಮಣ್ಯ ಸ್ವಾಮಿ ತುಂಬಾ ಚೆನ್ನಾಗಿದೆ.
ಅದಾದಮೇಲೆ ನನಗೆ ಎಷ್ಟು ಸ್ಟೆಪ್ಸ್ ಇದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಉದ್ದ ಇದೆ, ಸ್ಕ್ಯಾಟರ್ಡ್ ಆಗಿದೆ, ಬಿಕಾಸ್ ಅದು ಕೇವ್ಸ್ ಲೆಕ್ಕದಲ್ಲಿದೆ. ತುಂಬ ಕೋತಿಗಳಿದೆ, ಅದಾದಮೇಲೆ ಪಕ್ಷಿಗಳಿದೆ ನೋಡೋದಕ್ಕೆ. ಮೇಯ್ನಾಗಿ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳಲಾಗುತ್ತೆ. ಅದಾದಮೇಲೆ ರಾಮಾಯಣ ಕೇವ್ ಅಂತ ಕೂಡ ಇಲ್ಲಿ ಇದೆ. ಎಡಗಡೆನಲ್ಲಿ ಕೇವ್ಸ್ ಎಡಗಡೆನಲ್ಲಿ ರಾಮಾಯಣ ಕೇವ್ ಅಂತ ಬರುತ್ತೆ. ಅಲ್ಲಿ ಪೇಂಟಿಂಗ್ಸ್ ಎಲ್ಲ ಸಹ ಹಿಂದೂ ಎಪಿಕ್ ರಾಮಾಯಣ ಸ್ಟೋರಿಯಿಂದನೇ ತೊಗೊಂಡಿರೋದು. ನೀವು ನೋಡ್ತಾ ಇದ್ದಂಗೆ ನೋಡಿ, ಬರೀ ಕೇವ್ ಇದರಲ್ಲೇ ಅವರು ಕೆತ್ತಿರೋದು, ದೇವಸ್ಥಾನ ಎಲ್ಲ ಮಾಡಿರೋದು. ಪೇಂಟಿಂಗ್ಸ್ ಎಲ್ಲ ತುಂಬಾ ಸುಂದರವಾಗಿದೆ. ಅದಾದಮೇಲೆ ನಾವು ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಗಿ ನಾವು ಕೆಳಗಡೆ ಬಂದಮೇಲೆ ಅಲ್ಲಿ ಜಾಸ್ತಿ ನವಿಲುಗಳು ಸಹ ನಮಗೆ ಸಿಗುತ್ತೆ ನೋಡಿ. ಇಲ್ಲಿ ಮೇಲೇ ಇಲ್ಲಿ ಪಿಜನ್ಸ್ ಎಲ್ಲ ಜಾಸ್ತಿ ಇದೆ. ಊಟ ಹಾಕಿದ ತಕ್ಷಣ ನಮ್ಮ ಕೈ ಮೇಲೇ ಕೂತ್ಕೊಂಡು ಜಾಸ್ತಿ ಕೋತಿಗಳು ಸಹ ಇರುತ್ತೆ. ಕೋತಿಗಳಿಗೆ ಫೀಡ್ ಮಾಡೋರು ಸಹ ಚೆನ್ನಾಗಿ ಫೀಡ್ ಮಾಡಬಹುದು, ಬಟ್ ಹುಷಾರಾಗಿರೋದು ಒಳ್ಳೆಯದು ಅಂತ ಅನಿಸುತ್ತೆ. ನಾವು ಹೋದಾಗ ಆವಾಗ ತಾನೇ ಅವರು ಇನ್ನೂ ರೀಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಚಿಕ್ಕದಾಗಿ ಒಂದು ಫೌಂಟೇನ್ ಕೂಡ ಮಾಡಿದರು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ. ನಮ್ಮ ಕಡೆ ಇರೋದಕ್ಕೂ ಅಲ್ಲಿರೋ ಅಂಥ ದೇವಸ್ಥಾನಕ್ಕೂ ಒಂದು ಸ್ವಲ್ಪ ಡಿಫ್ರೆಂಟ್ ಫೀಲ್ ಬರುತ್ತೆ. ಅದಾದಮೇಲೆ ಕೆಳಗಡೆ ನಾನು ಹೇಳ್ತಿದ್ದೆ ಅಲ್ಲ ನವಿಲು ಅಂತ, ಇಲ್ಲಿ ನೋಡಿ ತುಂಬಾ ನವಿಲಿದೆ. ಪೀಕಾಕ್ಸ್ ಮತ್ತು ಪೀಹೆನ್ಸ್ ತುಂಬ ಇದೆ. ನಾವು ಹೋಗಿ ನವಿಲುಗಳನ್ನ ಮುಟ್ಟಲೂಬಹುದು. ನೋಡಿ ನಾನು ಎಷ್ಟು ಹತ್ತಿರ ಹೋಗಿದ್ದೆ ಅಂತ ವಿಡಿಯೋ ಮಾಡೋದಕ್ಕೆ. ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ನಾನು ಕಾಯ್ತಾ ಇದ್ದೆ ಅದು ಯಾವಾಗ ನವಿಲು ಗರಿ ತೆಗೆಯುತ್ತೆ ಬಿಚ್ಚುತ್ತೆ ಅಂತ ನಾನು ಕಾಯ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಹಲೋ, ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದಾಗಿನೋ ಏನೋ ತುಂಬ ನವಿಲುಗಳನ್ನ ಸಾಕಿದ್ರು ನೋಡಿ. ಎಲ್ಲಿ ನೋಡಿದ್ರೂ ನವಿಲು ಕಾಣಿಸ್ತಾ ಇತ್ತು. ಬಾತುಕೋಳಿಗಳಿದ್ದು ತುಂಬ ಚೆನ್ನಾಗಿತ್ತು. ಸೊ ಸಮಯದ ಅಭಾವದಿಂದ ನಾವೆಲ್ಲ ಹ್ಯಾಡ್ ಟು ಗೋ ಟು ದಿ ನೆಕ್ಸ್ಟ್ ಪ್ಲೇಸ್. ಸೊ ಹೀಗೆ ಕೋಲಾಲಂಪುರ್ ಸಿಟಿ ಟೂರ್ ಅಂತ ಹೇಳಿದ್ನಲ್ಲ, ಆ ಥರನೇ ಹೋಗಿದ್ವಿ. ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿತ್ತು ಈ ಸಿಟಿನಲ್ಲಿ. ಸೊ ಇದೆಲ್ಲ ಆದಮೇಲೆ ನಾವು ಮತ್ತೆ ಊಟಕ್ಕೆ ಹೋಗಿದ್ವಿ. ಅಲ್ಲೂ ಸಹ ಬೊಫೆ ಊಟಕ್ಕೆ ಅರೇಂಜ್ ಮಾಡಿದರು. ಆ್ಯಂಡ್ ನಮ್ಮ ಗ್ರೂಪಲ್ಲಿ ಬಂದಂತಹ ಒಂದು ಹುಡುಗಿದು ಬರ್ತ್ಡೇ ಸಹ ಇತ್ತು. ಸೊ ಆ ಹುಡುಗಿದು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಟ್ವಿನ್ ಟವರ್ಸ್ಗೆ. ಟ್ವಿನ್ ಟವರ್ ಒಳಗಡೆ ನಾವು ಹೋಗೋಕ್ಕಾಗಿಲ್ಲ, ಮತ್ತು ಏನೋ ಪ್ರಾಬ್ಲಮ್ ಆಗಿತ್ತು ಆವಾಗ. ಸೊ ನಾವು ಹೋಗೋಕ್ಕಾಗಿಲ್ಲ. ಆಚೆನೇ ನಿಂತ್ಕೊಂಡು ನಾವು ಫೋಟೋಸ್ ತೆಕ್ಕೊಂಡು ಬಂದ್ವಿ. ಬಟ್ ಒಳಗಡೆ ಹೋಗೋ ಅವಕಾಶ ಜಾಸ್ತಿ ಪ್ರೈಸು. ಸೊ ಅಲ್ಲೇ ಟಿಕೆಟ್ ತೊಗೊಂಡು, ಇಲ್ಲ ಆನ್ಲೈನಲ್ಲೂ ಸಹ ಟಿಕೆಟ್ ಸಿಗುತ್ತೆ ನಮಗೆ, ಅದನ್ನೆಲ್ಲ ತೊಗೊಂಡು ಹೋಗಬಹುದು. ಅದಾದಮೇಲೆ ನಾವು ಹೋಗಿದ್ದು ಒನ್ ಆಫ್ ದಿ ಫೇಮಸ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಅಂತ ಹೇಳ್ಬೋದು. ಇಲ್ಲಿ ಅವರೇ ಫ್ರಮ್ ಸ್ಕ್ರ್ಯಾಚ್ ಚಾಕ್ಲೇಟ್ಸ್ನ ಮಾಡ್ತಾರೆ. ಆ್ಯಂಡ್ ಪ್ಲಸ್ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ಮಕ್ಕಳಿಗೆ ಸಹ ಕಲಿಸ್ತಾರೆ. ಅದೊಂದು ಕ್ಲಾಸಸ್ ಕೂಡ ನಡೆಸ್ತಾ ಇದ್ದರು. ಚಾಕ್ಲೇಟ್ಸ್ ಅಂತೂ ತುಂಬ ತುಂಬ ರುಚಿಯಾಗಿತ್ತು. ಆ್ಯಂಡ್ ದಿ ಹೆಲ್ದಿಯೆಸ್ಟ್ ಚಾಕ್ಲೇಟ್ಸ್ ಅಂತಲೇ ಹೇಳ್ಬೋದು. ಅವ್ರು ಎವ್ರಿ ಸ್ಟೇಜ್ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಏನೇನು ಆ್ಯಡ್ ಮಾಡ್ತಾರೆ ಅಂತೆಲ್ಲ ತೋರಿಸಿದ್ರು. ಆ್ಯಂಡ್ ದೇ ಗೇವ್ ಅಸ್ ಫ್ಯೂ ಫ್ರೀಬೀಸ್ ಆಲ್ಸೋ. ಸೊ ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಹೊರಟಿದ್ದು ನೆಕ್ಸ್ಟ್ ಕೋಲಾಲಂಪುರ್ ಮಾಲ್ಗೆ. ಸೊ ಮಾಲ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂತ, ಬಟ್ ಹಾಗೇನೂ ಇರಲಿಲ್ಲ. ಇಟ್ ವಾಸ್ ಕ್ವೈಟ್ ಅಫೋರ್ಡಬಲ್.
ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ಪುತ್ರಜಯಾಗೆ. ಪುತ್ರಜಯ ಬಂದು ಇದು ಒನ್ ಆಫ್ ದ ಸಿಟೀಸ್ ಇನ್ ಮಲೇಷ್ಯಾ, ಸೌತ್ ಆಫ್ ಮಲೇಷ್ಯಾದಲ್ಲಿ. ಪುತ್ರಜಯ ಬಂದು ದ ಸೀಟ್ ಆಫ್ ಫೆಡ್ರಲ್ ಗೌರ್ಮೆಂಟ್, ವೆರಾಸ್ ಕೋಲಾಲಂಪುರ್ ಬಂದು ಕ್ಯಾಪಿಟಲ್ ಆಫ್ ಸಿಟಿ ಟೂರ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಏರ್ಪೋರ್ಟ್ಗೆ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.